ಮದುವೆ ಸಮಯದಲ್ಲಿ ವಿಶೇಷವಾಗಿ ಏಕನಾಡಿ ದೋಷವನ್ನು ನೋಡುತ್ತೇವೆ. ಆಕ್ಚುಲಿ ನಾಡಿ ಅಂದರೆ ಏನು ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ನೋಡಿ, ಪ್ರತಿಯೊಂದು ನಕ್ಷತ್ರಕ್ಕೆ ಒಂದು ನಾಡಿಯನ್ನು ಗುರುತಿಸಿದ್ದಾರೆ. ಅದರಲ್ಲಿ ನಾವು ಆದ್ಯನಾಡಿ, ಮಧ್ಯನಾಡಿ ಮತ್ತು ಅಂತ್ಯನಾಡಿ ಅಂತ ಹೇಳ್ತೇವೆ. ಸೊ ಆದ್ಯನಾಡಿ ಅಂತಂದ್ರೆ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭಿಸಿ ನೋಡಿ, ಇದು ಆದ್ಯನಾಡಿ ಆದರೆ ಭರಣಿ ನಕ್ಷತ್ರ ಮಧ್ಯನಾಡಿ ಮತ್ತು ಅಂತ್ಯನಾಡಿ ಕೃತ್ತಿಕಾ ನಕ್ಷತ್ರ. ಪುನಃ ರೋಹಿಣಿ ನಕ್ಷತ್ರವನ್ನ ಅಂತ್ಯನಾಡಿಯನ್ನ ಸೇರಿಸಿ ಅದೇ ರೀತಿಯಾಗಿ ಮೃಗಶಿರ, ಆರುದ್ರ, ಮತ್ತೆ ಪುನರ್ವಸು ಇಲ್ಲಿ ಪುಷ್ಯ, ಆಶ್ಲೇಷ, ಮಘ, ಪೂರ್ವ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತತಾರಕ, ಪೂರ್ವ ಭದ್ರಪದ, ಉತ್ತರ ಭಾದ್ರಪದ, ರೇವತಿ. ಈ ರೀತಿಯಾಗಿ 3 ಗಣಗಳಲ್ಲಿ ನಾಡಿಗಳನ್ನ ನಾವು ವಿಂಗಡಣೆಯನ್ನ ಮಾಡಿಕೊಂಡಿದ್ದೇವೆ ಜ್ಯೋತಿಷ್ಯದಲ್ಲಿ. ಸೊ ಈಗ ಇಲ್ಲಿ ಏಕನಾಡಿ ದೋಷ ಅಂತಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ನೋಡಿ, ಒಂದು ವೇಳೆ ಈ ಆದ್ಯನಾಡಿ ಗ್ರೂಪ್ನಲ್ಲಿ ಸೇಮ್ ಆಗಿ ಈ ನಕ್ಷತ್ರಗಳು ಬರೋದು, ಇದೇ ಗ್ರೂಪ್ನಲ್ಲಿ ಬರೋದು ಅಂದ್ರೆ ಅಶ್ವಿನಿ ನಕ್ಷತ್ರಕ್ಕೆ ಆರಿದ್ರ ಏಕನಾಡಿ ಆಗುತ್ತೆ. ಇದು ಯಾಕಂದ್ರೆ ಒಂದೇ ನಾಡಿಯಲ್ಲಿ ಬರುತ್ತೆ. ಅದೇ ರೀತಿ ಅಶ್ವಿನಿ ನಕ್ಷತ್ರಕ್ಕೆ ಪುನರ್ವಸು ಕೂಡ ಒಂದೇ ನಾಡಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಧ್ಯನಾಡಿಯ ವಿಚಾರವನ್ನು ಮಾಡಿದಾಗ ಇಲ್ಲಿ ಬರುವಂಥವು ಒಂದಕ್ಕೊಂದು ನಕ್ಷತ್ರಗಳು ಸೇಮ್ ಆಗಿದ್ರೆ ಅದಕ್ಕೆ ನಾವು ಏಕನಾಡಿ ದೋಷ ಅಂತ ಹೇಳ್ತೇವೆ. ಅಂತ್ಯನಾಡಿಯಲ್ಲೂ ಕೂಡ ಕೃತ್ತಿಕಾ ನಕ್ಷತ್ರ, ರೋಹಿಣಿ, ಆಶ್ಲೇಷ ಅಂದ್ರೆ ಕೃತ್ತಿಕಾ ನಕ್ಷತ್ರದವರಿಗೆ ರೋಹಿಣಿ ಇರಬಹುದು, ಆಶ್ಲೇಷ, ಮಘ, ಸ್ವಾತಿ, ವಿಶಾಖ, ಉತ್ತರಾಷಾಢ, ಶ್ರವಣ, ರೇವತಿ ಇವೆಲ್ಲವೂ ಏಕನಾಡಿ ಆಗುತ್ತೆ. ಈ ಏಕನಾಡಿಯ ದೋಷದ ಬಗ್ಗೆ ಪರಿಹಾರ ಏನು ಅಂತ ಅನ್ನೋದನ್ನ ಮುಂದೆ ತಿಳ್ಕೊ. ಏಕನಾಡಿ ದೋಷ ಯಾವಾಗ ಬರೋದಿಲ್ಲ ನೋಡಿ, ನಕ್ಷತ್ರ ಒಂದೇ ಆಗಿದ್ದು ಅಂತಂದ್ರೆ ಹುಡುಗ ಮತ್ತು ಹುಡುಗಿಯ ನಕ್ಷತ್ರ ಒಂದೇ ಆಗಿದ್ದು ಆದರೆ ಚರಣಗಳು ಬೇರೆ ಅಂದ್ರೆ ಪಾದಗಳು ಬೇರೆ ಆಗಿರಬೇಕು. ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಹುಡುಗಿಯ ನಕ್ಷತ್ರ ಆಗಿತ್ತು, ಹುಡುಗನ ನಕ್ಷತ್ರ ಕೂಡ ಅಶ್ವಿನಿ ಆಗಿದ್ದು, 1ನೇ ಪಾದ 2ನೇ ಪಾದ ಅಂದ್ರೆ 2 ಪಾದಗಳು ಬೇರೆ ಬೇರೆ ಆಗಿದ್ದರೆ ಸೇಮ್ ಆಗಿ ಪಾದ ಇದ್ದಾಗ ಜಾತಕಗಳು ಹೊಂದಾಣಿಕೆ ಆಗೋದಿಲ್ಲ. ಒಂದು ವೇಳೆ ಪಾದಗಳು ಭಿನ್ನಾದಾಗಲೂ ಕೂಡ, ಯಾಕೆಂದ್ರೆ ಏಕ ನಕ್ಷತ್ರದ ಏಕನಾಡಿ ಆಗುತ್ತೆ. ಆದ್ರೆ ಜ್ಯೋತಿಷ್ಯ ಗ್ರಂಥದ ಪ್ರಕಾರ ಚರಣಗಳು ಪಾದಗಳು ಬೇರೆಯಾಗಿದ್ದಾಗ ಗಮನಿಸಿ 36 ಗುಣಗಳು ಒಟ್ಟಾಗಿ ಬರುತ್ತೆ ಅಲ್ಲಿ, ಗೊತ್ತಾಯ್ತಾ? ಹಾಗಾದಾಗ ಏಕನಾಡಿಯ ದೋಷ ಅಲ್ಲಿ ಬರೋದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ವಿವಾಹವನ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಏಕನಾಡಿ ದೋಷ ಇದ್ದಾಗಲೂ ಕೂಡ ಮದುವೆ ಮಾಡಲೇಬೇಕು ಅಂತಂತಹ ಪ್ರಸಂಗದಲ್ಲಿ ಪರಿಹಾರ ಏನಾದರೂ ಇದೆಯಾ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೋಡಿದಾಗ ನೋಡಿ, ಖಂಡಿತವಾಗಿ ಪರಿಹಾರವಿದೆ. ಅತ್ಯಂತ ಸಂಕಟ ಕಾಲದಲ್ಲಿ ಏಕನಾಡಿ ಇದ್ದಾಗ ನಾವು ಮದುವೆ ಮಾಡಬೇಕು ಅಂತ ಅನ್ಕೊಂಡಾಗ ನೋಡಿ, ಪರಿಹಾರ ಒಂದು ಅಂತಂದ್ರೆ ಅನ್ನದಾನವನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದರ ಸಲುವಾಗಿ ನಮ್ಮ ಯಥಾಶಕ್ತಿ ಅನ್ನದಾನವನ್ನ ಮಾಡುವುದರಿಂದ ಏಕನಾಡಿ ದೋಷದ ಪರಿಹಾರ ಖಂಡಿತವಾಗೂ ಸಾಧ್ಯತೆ ಇದೆ. ಅದರ ನಂತರ ಗೋದಾನವನ್ನ ಅಂತಂದ್ರೆ ಹಸುವನ್ನ ದಾನ ಮಾಡೋದು ಅಂತ. ಪ್ರತ್ಯಕ್ಷವಾಗಿ ಮಾಡಲಿಕ್ಕೆ ಆಗದೇ ಇದ್ರೆ ಸಂಕಲ್ಪ ಪೂರ್ವಕವಾಗಿ ಯಥಾಶಕ್ತಿ ದ್ರವ್ಯ ದಾನವನ್ನ ಮಾಡತಕ್ಕದ್ದು. ಅದರ ನಂತರ ಸ್ವರ್ಣ ದಾನ ಕೂಡ ಹೇಳಿದ್ದಾರೆ, ಅಂದ್ರೆ ಬಂಗಾರದ ದಾನವನ್ನ. ಅದು ಕೂಡ ಅಷ್ಟೇ, ಪೂರ್ತಿಯಾಗಿ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಸಂಕಲ್ಪ ಪೂರ್ವಕವಾಗಿ ಅದರ ಪ್ರತಿನಿಧಿಯಾಗಿ ಒಂದಷ್ಟು ದ್ರವ್ಯವನ್ನ ನಾವು ಖಂಡಿತವಾಗಿ ದಾನ ಮಾಡಿದ್ದಾದರೆ ಏಕನಾಡಿಯ ದೋಷ ಪರಿಹಾರವಾಗುತ್ತೆ. ಕೊನೆಯದಾಗಿ ನೋಡಿ, ಒಂದು ಮೃತ್ಯುಂಜಯ ಪೂಜೆ ಅಥವಾ ಮೃತ್ಯುಂಜಯ ಶಾಂತಿಯನ್ನ ಮಾಡಿಕೊಂಡು ಮದುವೆ ಮಾಡಿದ್ರೆ ಸಂಪೂರ್ಣವಾಗಿ ಏಕನಾಡಿಯ ದೋಷ ಪರಿಹಾರವಾಗುತ್ತೆ. ಮುಂದೆ ಅವರ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಾಗುತ್ತೆ. ನಮಸ್ಕಾರ.